ತುಲಾ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಆಗ್ತಿರೋಂಥ ಒಂದು ದೊಡ್ಡ ಬದಲಾವಣೆ ಏನು ಅಂತ ನಿಮಗೆ ಗೊತ್ತಿದೆಯಾ? ಆಗಸ್ಟ್ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ಮೂಡಿ ಬರ್ತಾ ಇದೆ ಒಂದು ವಿಶೇಷವಾದ ಯೋಗ. ತುಲಾ ರಾಶಿಯವರಿಗೆ ತುಂಬ ದಿನಗಳಿಂದ ಇದ್ದಂಥ ಕನಸು ನನಸಾಗುವಂಥ ಒಂದು ಸಮಯ ಬರ್ತಾ ಇದೆ ಈಗ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿರುತ್ತೆ, ದ್ವಾದಶ ರಾಶಿಗಳ ಮೇಲೆ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ಏನೆಲ್ಲ ಪ್ರಭಾವ ಬೀರ್ತಿದೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿದೆ ಮತ್ತು ಈ ತಿಂಗಳಲ್ಲಿ ಗ್ರಹಗಳ ಬದಲಾವಣೆ ಏನಾದರೂ ಇದೆಯಾ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಇದೆ. ಆಗಸ್ಟ್ 1ನೇ ತಾರೀಕು ಶುಕ್ರ ಗ್ರಹವು ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ತನ್ನ ಪತನ ಬದಲಾಯಿಸಿದರೆ, 2ನೇ ತಾರೀಕು ಕುಜ ಗ್ರಹವು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸುತ್ತೆ. ಇನ್ನು 5ನೇ ತಾರೀಕು ಬುಧ ಗ್ರಹವು ಸಿಂಹ ರಾಶಿಯಿಂದ ಕಟಕ ರಾಶಿಗೆ ತನ್ನ ಹಿಮ್ಮುಖ ಸಂಚಾರವಾಗಿ ಹೋದರೆ, ಅದೇ ತಿಂಗಳ ಅಂದರೆ ಇದೇ ತಿಂಗಳ 22ನೇ ತಾರೀಕು ತಿರ್ಗಾ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ತನ್ನ ಪತನ ಬದಲಾಯಿಸುತ್ತೆ. ಇನ್ನು ಸೂರ್ಯ ಗ್ರಹ ಕೂಡ 17ನೇ ತಾರೀಕು ಕಟಕ ರಾಶಿಯಿಂದ ತನ್ನ ಸ್ವಂತ ರಾಶಿಯಾದ ಸಿಂಹ ರಾಶಿಗೆ ತನ್ನ ಪತನ ಬದಲಾಯಿಸುತ್ತೆ. ಇನ್ನು ಬೇರೆ ಗ್ರಹಗಳ ಸ್ಥಾನಮಾನ ಹೇಗಿದೆ ಅಂತ ನೋಡೋದಾದ್ರೆ, ರಾಹು ಗ್ರಹ ಕುಂಭ ರಾಶಿಯಲ್ಲಿ ಸ್ಥಿತನಾಗಿದ್ದರೆ, ಇನ್ನು ಶನಿ ಗ್ರಹ ಮೀನ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. ಹಾಗೆ ಕುಜ ಗ್ರಹ ಮಿಥುನ ರಾಶಿಯಲ್ಲಿ ಸ್ಥಿತನಾಗಿದ್ದರೆ, ಗುರು ಗ್ರಹ ಕಟಕ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. ಅದೇ ರೀತಿಯಲ್ಲಿ ಕೇತು ಗ್ರಹ ಸಿಂಹ ರಾಶಿಯಲ್ಲಿ ಸ್ಥಿತನಾಗಿದ್ದರೆ ಅದೇ ಜಾಗಕ್ಕೆ ಸೂರ್ಯನು ಕೂಡ ಬಂದು ಸೇರ್ತಾನೆ. ಹಾಗೆ ಇನ್ನು ಕನ್ಯಾ ರಾಶಿಯಲ್ಲಿ ಶುಕ್ರ ಗ್ರಹ ಸ್ಥಿತನಾಗಿರ್ತಾನೆ. ಇನ್ನು ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಇದರಿಂದ ಏನೆಲ್ಲ ಪ್ರಭಾವ ಬೀರ್ತಿದೆ, ಏನೆಲ್ಲ ಫಲಗಳನ್ನ ನಾವು ಅನುಭವಿಸ್ಬೋದು ಅನ್ನೋದನ್ನ ನೋಡೋಣ ಬನ್ನಿ. ತುಲಾ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ತಮ್ಮ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಾದ್ರೆ ನೋಡಿ, ಮೊದಲೇ ಹೇಳಬೇಕು ಅಂತಂದರೆ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಶುಕ್ರ ಗ್ರಹ 12ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. ಅದು ನೀಚ ಸ್ಥಾನದಲ್ಲಿ ಕುತ್ಕೊಂಡಿದ್ದಾನೆ. ನಿಮಗೆ 8ನೇ ಮನೆ ಅಧಿಪತಿನೂ ಕೂಡ ಹೌದು. ಏನೆಲ್ಲ ಸಮಸ್ಯೆ ಎದುರಿಸ್ಬೋದು ಅಂತ ನೋಡಿದ್ರೆ, ಮೊದಲನೇದಾಗಿ ಖರ್ಚು ಜಾಸ್ತಿ ಆಗತ್ತೆ, ಸ್ವಲ್ಪ ಆತ್ಮವಿಶ್ವಾಸ ಕಮ್ಮಿ ಆಗತ್ತೆ, ಏನೋ ಒಂಥರ ಎಲ್ಲ ಮನೆಯಲ್ಲೆಲ್ಲ ಚೆನ್ನಾಗಿದ್ರೂ ಕೂಡ ನಿಮಗೆ ಮಾತ್ರ ಏನೋ ಲೋನ್ಲಿನೆಸ್ ಆಗಿರ್ಬೋದು, ಅಥವಾ ಏನೋ ಸರಿಗಿಲ್ಲ, ಅಥವಾ ಏನೋ ಆರೋಗ್ಯ ಸಮಸ್ಯೆ, ಯೂಟ್ರಸ್ ಪ್ರಾಬ್ಲಮ್ ಆಗಿರ್ಬೋದು, ಹೆಣ್ಮಕ್ಳಿಗಾದರೆ ಪೀರಿಯಡ್ಸ್ ಪ್ರಾಬ್ಲಮ್ಸ್ ಬರುವಂಥದ್ದಾಗಿರ್ಬೋದು, ಗುಪ್ತಾಂಗಗಳಲ್ಲಿ ಸಮಸ್ಯೆ ಬರುವಂಥದ್ದಾಗಿರ್ಬೋದು. ಇದರಿಂದ ಸ್ವಲ್ಪ ಇರಿಟೇಷನ್ ಆಗ್ತಾ ಇರುತ್ತೆ. ಯಾಕೋ ನೀವು ಸುಮ್ಮನೆ ಇದ್ದರೂ ಕೂಡ ಮನೆಯವರೆಲ್ಲ ನಿಮ್ಮನ್ನೇ ಏನೋ ಬ್ಲೇಮ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋವಂಥದ್ದು, ಅಥವಾ ಪ್ರತಿಯೊಬ್ಬರು ಮಾತಲ್ಲೂ ನೀವೇ ತಪ್ಪು ಕಂಡುಹಿಡಿಯೋದು, ಅಥವಾ ಅವರೇ ನಿಮ್ಮನ್ನು ದೂಷಿಸೋದು. ಈ ರೀತಿ ಕೆಲವೊಂದು ಗೊಂದಲದಲ್ಲಿ ನೀವು ಒದ್ದಾಡಬೇಕಾಗಿ ಬರುತ್ತೆ. ಶುಕ್ರ 12ನೇ ಮನೇಲಿ ಇರೋವರೆಗೂ ಕೂಡ ಇದೊಂದು ಸಮಸ್ಯೆನ ನೀವು ಎದುರಿಸ್ಬೇಕಾಗಿ ಬರುತ್ತೆ. ಹಾಗೆ ನಿಮಗೆ 2ನೇ ಮನೆ ಅಧಿಪತಿ ಆಗಿರುವಂಥ ಕುಜಗ್ರಹ ಮತ್ತು 7ನೇ ಮನೆ ಅಧಿಪತಿ ಆಗಿರೋ ಕುಜಗ್ರಹ ನಿಮ್ಮ 9ನೇ ಮನೇಲಿ ಕುತ್ಕೊಂಡಿದ್ದಾರೆ. ನೀವೇನು ತಿಂಗಳಲ್ಲಿ ಕೆಲವೊಂದು ಮೇಜರ್ ಪ್ರಾಬ್ಲಮ್ ಅಂತ ಅನುಭವಿಸ್ತಾ ಇದ್ರಿ, ಅದು ಇನ್ಮೇಲೆ ರಿಲ್ಯಾಕ್ಸ್ ತಗೋಬೋದು. ಏನಂದರೆ ಫಿನಾನ್ಷಿಯಲ್ ಸ್ಟೇಟಸ್ ಚೆನ್ನಾಗಾಗುತ್ತೆ, ಹಣಕಾಸಿನ ಅಭಿವೃದ್ಧಿ ಚೆನ್ನಾಗಾಗುತ್ತೆ. ಅದೇ ಹೇಳಿದ್ದು, ಎಲ್ಲ ಚೆನ್ನಾಗಿದ್ರೂ ಏನೋ ಕೊರಗ್ತೀರಾ ಅಂತ. ಹಾಗೆ ಹಣಕಾಸು ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಬರ್ತಾನೆ ಇರುತ್ತೆ. ಅಂದರೆ ನಿಮಗೇನು ಸ್ಟಕ್ ಆಗಿತ್ತು ಹಣಗಳು, ಆ ಹಣಗಳೆಲ್ಲ ನಿಮ್ಗೆ ಈಗ ಸರಾಗವಾಗಿ ಬರೋಕ್ಕೆ ಶುರು ಆಗುತ್ತೆ. ಗಂಡ ಹೆಂಡತಿ ಮಧ್ಯದಲ್ಲಿ ಏನು ಕಿತ್ಲಾಟ, ಜಗಳ, ಒಂದು ಅನ್ಹ್ಯಾಪಿ ಏನಿತ್ತು ಅದು ಸರಿ ಹೋಗುತ್ತೆ. ನಿಮ್ಮ ಸ್ಪೌಸ್ ಯಾರಿರ್ತಾರೆ, ಯಾರು ಈ ತುಲಾ ರಾಶಿನಲ್ಲಿ ಇರ್ತಾರೆ, ಅವ್ರ ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಅವರ ಆರೋಗ್ಯದಲ್ಲಿ ಏನು ಹೆಚ್ಚು ಕಮ್ಮಿ ಆಗಿತ್ತು ಇನ್ಮೇಲೆ ಕ್ರಮೇಣ ಕಮ್ಮಿ ಆಗೋದು, ಅಥವಾ ಏನೋ ಒಂದು ಸುಧಾರಣೆ ಬಂತಪ್ಪ, ಸ್ವಲ್ಪ ರಿಲ್ಯಾಕ್ಸ್ ಆಯ್ತಪ್ಪ, ಮೈಂಡ್ಗೆ ಒಂದು ಸ್ವಲ್ಪ ನೆಮ್ಮದಿ ಸಿಕ್ತಪ್ಪ ಅನ್ನುವಂಥ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಇನ್ನು ನಿಮಗೆ 4ನೇ ಮನೆಗೆ ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ ನಿಮ್ಮ ಭೂಮಿಯಿಂದ ಲಾಭ ನೋಡಿ. ಇವಾಗ ಆಲ್ರೆಡಿ ನಿಮ್ಗೆ ಹೇಳಿದೆ, ಕುಜ 9ನೇ ಮನೆಗೆ ಹೋಗ್ತಾ ಇದ್ದಾನೆ, ಭೂಮಿಯಿಂದ ಲಾಭ ಆಗುತ್ತೆ, ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಾಗುತ್ತೆ. 2ನೇ ಮನೆಗೂ ಗುರುದೃಷ್ಟಿ ಬೀಳ್ತಿರೋದ್ರಿಂದ ಫಿನಾನ್ಷಿಯಲ್ ಇನ್ಕಮ್ ತುಂಬ ಚೆನ್ನಾಗಿರುತ್ತೆ. ಇನ್ನು ಭೂಮಿ ತಗೊಳ್ಳೋದು, ಮಾರೋದು, ಇದೇನು ವ್ಯವಹಾರಗಳ ಮಾಡ್ತೀರಾ ಅದರಲ್ಲಿ ನೀವು ಸಕ್ಸಸ್ನ ನೋಡಬಹುದು. ತಾಯಿಯ ಆರೋಗ್ಯದಲ್ಲಿ ಏಳಿಗೆ ನೋಡ್ಬೋದು, ತಾಯಿ ಜೊತೆ ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುವಂಥದ್ದು, ಅಥವಾ ನಿಮ್ಮ ಮಾತು ತಾಯಿಗೆ ಇಷ್ಟ ಆಗೋದು, ಅಥವಾ ತಾಯಿ ಮಾತು ನಿಮ್ಗೆ ಇಷ್ಟ ಆಗುವಂಥದ್ದು, ಇದೆಲ್ಲರೂ ನೀವು ನಿರೀಕ್ಷೆ ಮಾಡ್ಬೋದು. ಇನ್ನು ನಿಮಗೆ 5ನೇ ಮನೇಲಿ ರಾಹು ಇರೋದ್ರಿಂದ ಮಕ್ಕಳ ಆರೋಗ್ಯಕ್ಕೂ ಅಷ್ಟು ಒಳ್ಳೆಯದಲ್ಲ. ಅವ್ರ ನಡತೆನಲ್ಲಿ ಏನಾದರೂ ಚೇಂಜ್ ಆಗೋದು, ಅವ್ರು ಆಡುವಂಥ ಒಂದು ಮಾತುಗಳಲ್ಲಿ ನಿಮ್ಗೆ ಏನಾದರೂ ಮನಸ್ಸಿಗೆ ನೋವಾಗುವಂಥದ್ದು, ಪ್ರೇಮಿಗಳಿದ್ರೆ ಸ್ವಲ್ಪ ಜಗಳಗಳು ಮಾಡ್ಕೊಳ್ಳುವಂಥದ್ದು, ಇದೆಲ್ಲನೂ ಆಗುತ್ತೆ. ಈ ಗಂಡ ಹೆಂಡತಿ ಮಧ್ಯದಲ್ಲೂ ಕೂಡ ಸ್ವಲ್ಪ ವೈಮನಸ್ಸನ್ನ ತೊಗೊಂಬಂದು ಕೊಡುತ್ತೆ. ಏನೇ ಆದರೂ 7ನೇ ಮನೆ ಅಧಿಪತಿ 9ರಲ್ಲಿ ಇರೋದ್ರಿಂದ ಸ್ವಲ್ಪ ಜಗಳಗಳು ಮೊದಲಿದ್ದಿದ್ದನ್ನ ಸ್ವಲ್ಪ ಕಮ್ಮಿ ಆದ್ರೂ, ಇಲ್ಲಿ 5ನೇ ಮನೇಲಿ ರಾಹು ಇರೋದ್ರಿಂದ ಪ್ರೀತಿ ವಿಶ್ವಾಸದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನ ತೊಗೊಂಬಂದು ಕೊಡ್ತಾನೆ. ಇನ್ನು 6ನೇ ಮನೆಯಲ್ಲಿ ಶನಿ ಕುತ್ಕೊಂಡು ನಿಮ್ಮ ಉದ್ಯೋಗದಲ್ಲಾಗಿರ್ಬೋದು, ಕೆಲಸದಲ್ಲಾಗಿರ್ಬೋದು,
ಡಿಲೇ ಆಗ್ತಾ ಇದ್ರೂ ಕೂಡ ಒಳ್ಳೆ ಕೆಲಸಗಳನ್ನೇ ಮಾಡ್ತಿರ್ತಾನೆ. ಇನ್ನು ಗುರುದೃಷ್ಟಿ ಬಿದ್ದಿದ್ರಿಂದ ನಿಮ್ಮಲ್ಲಿ ಡಿಲೇ ಆಗ್ತಿದ್ದ ಕೆಲಸಗಳು ಕೂಡ ಬೇಗ ಬೇಗ ಫಿನಿಶ್ ಆಗುತ್ತೆ. ಯಾವುದೆಲ್ಲ ಕೆಲಸಗಳು ಇವಾಗ ಏನಾದರೂ ನಿಮ್ದು ಕೋರ್ಟಲ್ಲಿ ಕೇಸ್ ಇತ್ತು ಅಂತಂದರೆ ನಿಧಾನಗತಿನಲ್ಲಿ ನಡೀತಿದ್ದು ಬೇಗ ಬೇಗ ಫಿನಿಶ್ ಆಗುತ್ತೆ. ಬ್ಯಾಂಕಲ್ಲೆಲ್ಲ ಲೋನ್ಗೆ ಅಪ್ಲೈ ಮಾಡಿದ್ರಿ, ನಿಧಾನಕ್ಕೆ ಆಗ್ತಾ ಇದೆ ಅನ್ನೋ ಕೆಲಸಗಳು ಬೇಗ ಆಗಿ ಲೋನ್ ಸ್ಯಾಂಕ್ಷನ್ ಆಗುವಂಥದ್ದು. ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದರೂ ಬರ್ತಿದ್ರೆ ಅದರಲ್ಲಿ ಒಳ್ಳೆ ಮಾರ್ಕ್ಸ್ನ ತಗೊಳ್ಳುವಂಥದ್ದು, ಓದೋ ಕಡೆ ಗಮನ ಬರುವಂಥದ್ದು ಎಲ್ಲನೂ ನಿರೀಕ್ಷೆ ಮಾಡಬಹುದು. ಇನ್ನು ನಿಮಗೆ 10ನೇ ಮನೆಯಲ್ಲಿ ಗುರು ಕೂತ್ಕೊಂಡಿದ್ದಾರೆ, ಬುಧ ಕೂತ್ಕೊಂಡಿದ್ದಾನೆ. ಕೆಲಸದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದು, ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅಂತಂದರೆ ಖಂಡಿತ ಉನ್ನತವಾದ ಫಲಗಳನ್ನ ನಿರೀಕ್ಷೆ ಮಾಡ್ಬೋದು. ಇನ್ನು 11ಕ್ಕೆ ಸೂರ್ಯ ಕೂತ್ಕೊಂಡಿದ್ದಾರೆ. 10ನೇ ಮನೆಯಲ್ಲಿದ್ದಂಥ ಸೂರ್ಯ 11ನೇ ಮನೆಯಲ್ಲಿದ್ದಾನೆ. ಸೊ 11ನೇ ಮನೆಗೆ ಸೂರ್ಯ ಬಂದಾಗ ಅತಿ ಹೆಚ್ಚು ಲಾಭನ ತೊಗೊಂಬಂದು ಕೊಡ್ತಾನೆ. ಎಸ್ಪೆಷಲಿ ನಿಮಗೆ ಗೌರ್ಮೆಂಟಿಂದ ಆಗಬೇಕಾಗಿರೋ ಕೆಲಸಗಳಾಗುವಂಥದ್ದು. ನಾನು ಹೇಳಿದೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆದ್ರೆ ವಿನ್ ಆಗ್ತೀರಾ ಅಂತ. ನೀವೇನಾದರೂ ಹೈ ಪೋಸ್ಟ್ಗೆ ಏನಾದರೂ ಬರಿತಾ ಇದ್ರೆ ಎಕ್ಸಾಮ್ಸ್ನ, ಅಥವಾ ಗೌರ್ಮೆಂಟ್ ಜಾಬ್ಸ್ಗೆ ಏನಾದರೂ ಬರಿತಾ ಇದ್ದರೆ ಕೆಲಸಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಬಿಕಾಸ್ ಸೂರ್ಯನು ಕೂಡ ನಿಮಗೆ 11ನೇ ಮನೇಲಿ ಕೂತ್ಕೊಂಡು ಒಳ್ಳೆ ಲಾಭನ ಕೊಡ್ತಾನೆ. 10ನೇ ಮನೇಲಿ ಇದ್ದಾಗೂ ಒಳ್ಳೆ ಲಾಭ ಇತ್ತು, 11ನೇ ಮನೆಗೆ ಬಂದಮೇಲೂ ಇನ್ನೂ ಲಾಭ ಜಾಸ್ತಿ ಆಗುತ್ತೆ. ಇನ್ನು ನಿಮಗೆ ಕೇತುನು ಕೂಡ ಸೂರ್ಯನೊಟ್ಟು ಕೂತ್ಕೊಂಡಿರೋದ್ರಿಂದ ತಂದೆ ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲದೆ ಹೋದರೂ ಕೂಡ ನೀವು ಸ್ವತಃ ಸ್ಪಿರಿಚುವಲ್ ಟ್ರಾವೆಲ್ ಜಾಸ್ತಿ ಮಾಡ್ತೀರಾ. ದೇವಸ್ಥಾನಗಳಿಗೆ ಹೋಗೋದು ಅಥವಾ ಅಂದ್ಕೊಂಡಿರುವಂಥ ಎಲ್ಲ ಟೆಂಪಲ್ಸ್ಗೂ ವಿಸಿಟ್ ಮಾಡುವಂಥದ್ದು. ಅಂದ್ಕೊಂಡ್ರೆ ಸಾಕು, ಒಂದು ಪ್ಲಾನಿಂಗ್ಸ್, ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ವಿ, ಹೊರಟು ಬಿಡೋಣ ಅಷ್ಟೇ. ಯಾಕಂದರೆ ಲಾಭನೂ ಚೆನ್ನಾಗಿದೆ. ಅಥವಾ ನೀವು ಕಷ್ಟದ ಪರಿಸ್ಥಿತಿ ಇಲ್ಲದಾಗ ಯಾವುದೋ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡ್ಬಿಟ್ಟಿರ್ತೀರಾ, ಅದಕ್ಕೋಸ್ಕರ ಹೋಗುವಂಥದ್ದು. ಸ್ವಲ್ಪ ಏನೋ ನಿಮಗೆ ಆಧ್ಯಾತ್ಮದ ಕಡೆ ಜಾಸ್ತಿ ಗಮನ ಹೋಗ್ತಾ ಇರುತ್ತೆ. ಇನ್ನು ಪರಿಹಾರ ಏನು ಮಾಡ್ಕೋಬೇಕು, ಕೆಲವೊಂದು ಸಮಸ್ಯೆಗಳು ಕೂಡ ಇದೆ ಅಲ್ವಾ. ಸೊ ಮೊದಲನೇದಾಗಿ ನೀವು ನಿಮ್ಮ ರಾಶ್ಯಾಧಿಪತಿನ ಬಲಪಡಿಸ್ಕೋಬೇಕು. ಅಂದರೆ ಪ್ರತಿದಿನವೂ ಕೂಡ ನೀವು ಲಕ್ಷ್ಮೀ ಅಷ್ಟೋತ್ರನೋ ಅಥವಾ ಕನಕದಾರ ಸ್ತೋತ್ರನೋ ಕೇಳೋದು. ಜೊತೆಗೆ ಶುಕ್ರವಾರ ದಿವಸ ಬಿಳಿ ವಸ್ತುಗಳನ್ನ ದಾನ ಕೊಡುವಂಥದ್ದು. ಹಾಲು, ಮೊಸರು, ಸಕ್ಕರೆ, ಅಕ್ಕಿ, ಬಿಳಿ ಅವರೆಕಾಳು ಇಂಥದ್ದನ್ನು ನಿರ್ಗತಿಕರಿಗೆ, ನೀಡ್ಫುಲ್ ಪೀಪಲ್ಗೆ ಡೊನೇಟ್ ಮಾಡೋದ್ರಿಂದನೂ ನಿಮಗೆ ಆಗ್ತಿರೋಂಥ ಮೇಜರ್ ಪ್ರಾಬ್ಲಮ್ಸು ರೆಡ್ಯೂಸ್ ಆಗುತ್ತೆ. ಇದು ಒಂದೇ ಸಾಕು ನಿಮಗೆ ಆಗ್ತಿರೋಂಥ ಎಲ್ಲ ಸಮಸ್ಯೆನೂ ಪರಿಹಾರ ಮಾಡೋದಕ್ಕೆ. ಇನ್ನು ಇದಾಗಿತ್ತು ಆಗಸ್ಟ್ ತಿಂಗಳ 12 ರಾಶಿಗಳ ಭವಿಷ್ಯ. ನಿಮ್ಮ ವೈಯಕ್ತಿಕ ಜಾತಕನ ತೋರಿಸ್ಕೊಳ್ಳೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಏನಕ್ಕೋಸ್ಕರ ಅಂತಂದರೆ ನೋಡಿ, ನಾವು ಏನೇ ಹೇಳಿದ್ರು ಕೂಡ ಇದೆಲ್ಲನೂ ಪ್ರೆಸೆಂಟ್ ಟ್ರಾನ್ಸಿಟ್ ಆಗಿರುತ್ತೆ. ಅಂದರೆ ಇವಾಗ ನಡೀತಿರುವಂಥ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ನಾವು ಭವಿಷ್ಯನ ಹೇಳಿದ್ದೀವಿ. ಆದರೆ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೋಬೇಕಾಗತ್ತೆ. ಅದರಲ್ಲಿ ಇರುವಂತಹ ಗ್ರಹಗಳ ಸ್ಥಾನಮಾನ ಆಗಿರ್ಬೋದು ಅಥವಾ ನಿಮ್ಮ ದಶಾ ಭುಕ್ತಿ ಆಗಿರ್ಬೋದು ಬೇರೆ ಬೇರೆ ಆಗಿರೋದ್ರಿಂದ ಅದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಉನ್ನತವಾದ ಒಂದು ಫಲನ ನೀವು ನಿರೀಕ್ಷೆ ಮಾಡ್ಬೋದು. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.